ಆಕ್ಸಿಡೆಂಟ್ ಆಗಿ ಬಿದ್ದವ್ರು ನೀವು ಹಾಕುವಾಗ ಇದು ಹಿಂದೂ ರಕ್ತನ, ಮುಸಲ್ಮಾನರ ರಕ್ತನ, ಕ್ರಿಶ್ಚಿಯನ್ರದ ಅಂತ ಕೇಳ್ತೀರಾ? ಇಲ್ಲ ತಾನೆ. ಈಗ ಮೆಟ್ರೋದಲ್ಲಿ ಹೋಗ್ತೀರಪ್ಪ, ನಿಮ್ಗೂ 15 ರೂಪಾಯಿ ಟಿಕೆಟ್, ನಂಗೂ 15 ರೂಪಾಯಿ ಟಿಕೆಟ್. ಅಲ್ಲೇನಾರು ಕೇಳ್ತಾನೆ ನೀನ್ ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚಿಯನ್ ಅಂತ? ಇಲ್ಲ ತಾನೆ. ಎಲ್ಲಿ ಮಟ್ಟಕ್ಕೆ ಹೋಗ್ತಾರೆ ಪ್ರಾಫೆಟ್ ಮೊಹಮ್ಮದ್ರು ಅಂದ್ರೆ ಯಾರು ಇಲ್ವೋ. ಈಗ ನಾನಿದ್ದೀನಿ ಒಬ್ಬ ಮುಸಲ್ಮಾನ, ನನ್ಗೆ ಯಾರು ಇಲ್ಲ, ಹೆಂಡತಿ ಇಲ್ಲ, ಮಕ್ಳಿಲ್ಲ, ನೆಂಟ್ರಿಲ್ಲ, ಏನು ಇಲ್ಲ, ಯಾರು ಇಲ್ಲ ಹೇಳ್ಕೊಳ್ಳುವಂಥವ್ರು. ಅನಾಥ ಅಂತ ಇಟ್ಕೊಳ್ಳಿ, ಹಿಂದಿಲ್ಲ ಮುಂದಿಲ್ಲ. ಮೇ ಬಿ ಕೋವಿಡ್ ನಲ್ಲಿ ಎಲ್ಲ ನಮ್ಮಲ್ಲಿ ಇದ್ದವರೆಲ್ಲ ಸತ್ತೋದ್ರು ಅಂತ ಇತ್ತು, ಎಲ್ಲ ನೆಂಟರು ಸತ್ತೋದ್ರು. ನಾನ್ ಸಾಯೋ ಕಾಲಕ್ಕೆ ಯಾರನ್ನಾರು ಒಬ್ಬ ಬೀದಿಲಿ ಹೋಗೋ ಹುಡ್ಗನ್ ಕರೆದ್ಬಿಟ್ಟು ಇವ್ ನನ್ ಮಗ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಾಪರ್ಟಿ ಸೆಟಲ್ ಮಾಡ್ಬಿಡ್ಬೋದು. ದತ್ತು ಗಿತ್ತು ಏನ್ ಸುಡ್ಗಾಡು ಬೇಕಿಲ್ಲ. ಇಟ್ ಈಸ್ ಕಾಲ್ಡ್ ಅಕ್ನಾಲೆಜ್ಮೆಂಟ್ ಆಫ್ ಕಿನ್ಸ್ಮೆನ್ ಅಂತ. ಇವನು ನನ್ನ ಸಂಬಂಧಿಕ ಅಂತ ಹೇಳ್ಬಿಟ್ಟು ಅವನು ಪ್ರಾಪರ್ಟಿ ಸೆಟಲ್ ಮಾಡ್ಬಿಡ್ಬೋದು. ಅವಾಗ ಏನಾಗುತ್ತೆ, ಸ್ಟೇಟ್ ಬೈ ಎ ಸ್ಟೇಟ್ ತಪ್ಪೋಗುತ್ತೆ. ಈಗ ಹಿಂದೂ ಒಬ್ನ ಆಗಿದ್ದಿದ್ರೆ ಏನಾಗುತ್ತೆ, ಅವ್ನು ಸತ್ಬಿಟ್ರೆ, ಅವ್ನ್ಗೆ ಯಾರು ಇಲ್ದೇ ಇದ್ರೆ ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅದು ಜಮೀನು. 800 ವರ್ಷದ ಕೆಳಗಡೆಗೆ ಪ್ರಾಫೆಟ್ ಮೊಹಮ್ಮದ್ರು ಇಂಥದ್ದು ಒಂದ್ ಕಂಟಿಂಜೆನ್ಸಿ ಬರ್ಬೋದು ಅಂತೇಳಿ ಸರ್ಕಾರಕ್ಕೆ ರಾಜಂಗೆ ಹೋಗ್ಬಿಡ್ಬಾರ್ದು ಜಮೀನು, ಯಾರೋ ನಮ್ಮವರೇ ಒಬ್ಳು ತಿನ್ಲಿ ಅಂತ ಬರ್ದ್ರಲ್ಲ. ಅವ್ರ ಬ್ರೈನ್ ನೋಡಿ. ಅದ್ರ ಮೇಲೆ ಒಂದು ಜಡ್ಜ್ಮೆಂಟ್ ಬಂತು, ಮೊಹಮ್ಮಡನ್ ಲಾ ನಲ್ಲಿ ಜಡ್ಜ್ಮೆಂಟ್ ಬಂತು ಮಧ್ಯಪ್ರದೇಶ್ ಹೈಕೋರ್ಟ್ ಅಲ್ಲಿ, ಗೊತ್ತಾಯ್ತಲ್ಲ. ಅದನ್ನ ನಾನು ಓದಕ್ ನನ್ ಕೊಟ್ರು ನಮ್ಮ ಪ್ರೊಫೆಸರ್ ML ಇನ್ ಮೊಹಮ್ಮಡನ್ ಲಾ. ಹಂಗಾಗಿ ನನಗೆ ಸ್ವಲ್ಪ ಇವೆಲ್ಲ ಗ್ರಿಪ್ಪು ಇಲ್ದೇ ಇದ್ರೆ ನಮ್ಗೇನಿರ್ಲಿಲ್ಲ. ಸೊ ಅವರು ಹಿ ವಾಸ್ ಆಲ್ ಅಲೋನ್, ಸಿಂಗಲ್ ಕ್ಯಾಂಡಿಡೇಟ್ MLಗೆ ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ. ನಮ್ಮ ಪ್ರೊಫೆಸರ್ ಒಬ್ರೆ, ಅವ್ರ ಪ್ರೊಫೆಸರ್ ಮನೆಗೆ ಹೋಗೋರು ಪಾಠಕ್ಕೆ, ಅವರೊಬ್ರೆ MLಗೆ ಮೊಹಮ್ಮಡನ್ ಲಾ ನಲ್ಲಿ. ಸೊ ಅವ್ರೇನ್ ಮಾಡಿದ್ರು, ಇದನ್ನ ಓದು, ಏನ್ ತಪ್ಪಾಗಿದೆ ಹೇಳು ಅಂತ ಹೇಳಿ ಕೊಟ್ಟಿದ್ರು ನಾನು ಥೀಸಿಸ್ ಬರೆಯುವಾಗ. ಸರಿ, ನಾನೆಲ್ಲ ಓದ್ದೆ. ಮೊದಲನೇ ಸತಿ ನನ್ಗೇನು ಅಷ್ಟು ಗೊತ್ತಾಗ್ಲಿಲ್ಲ. ಸರಿಯಾಗಿದ್ದಂಗೆ ಇದೆಯಲ್ಲ ಸರ್ ಅಂದ್ರೆ. ಇನ್ನೂ ಒಂದ್ಸತಿ ಪ್ರಾವಿಷನ್ ಓದ್ಬಿಟ್ಟು ಹೇಳು. ಪ್ರಾವಿಷನ್ ಎಲ್ಲ ಓದ್ದೆ. ಆಮೇಲೆ ಇನ್ನೊಂದ್ಸತಿ ನಿಧಾನಕ್ಕೆ ಜಜ್ಮೆಂಟ್ ಓದಿದ್ರೆ, ಇವ್ರು ಯಾರನ್ನ ಅಕ್ನಾಲೆಡ್ಜ್ ಮಾಡಿದ್ರು ಅವ್ನ ರಿಲೇಟಿವ್. ಎ ರಿಲೇಟಿವ್ ಕೆನ್ ನಾಟ್ ಬಿ ಅನ್ ಅಕ್ನಾಲೆಡ್ಜ್ ಆಸ್ ಎ ಕಿನ್ಸ್ಮೆನ್. ಹಿ ಮಸ್ಟ್ ಬಿ ಎ ಟೋಟಲ್ ಸ್ಟ್ರೇಂಜರ್ ಟು ದಿ ಫ್ಯಾಮಿಲಿ. ಅದನ್ನ ಹೇಳಿದ ತಕ್ಷಣ ನಮ್ಮ ಪ್ರೊಫೆಸರ್ ಬಹಳ ಖುಷಿ ಆಗ್ಬಿಟ್ರು. ಅಬ್ಬಾ, ಸಾರ್ಥಕ ಆಯ್ತು ಕಣೆ, 2ನೇ ಸತಿ ನಿಂಗೆ ಓದು ಅಂತ ಹೇಳಿದ್ದು ಅಂತ. ನಾನು ಸ್ಕೂಟರ್ ಹಾಕೊಂಡು ಹೋಗುವೆ, ಇಲ್ಲ ಕಾರಲ್ಲಿ ಹೋಗುವೆ, ರಾಮಯ್ಯ ಕಾಲೇಜ್ ಹತ್ರ ಅವ್ರ ಮನೆ. ಇಲ್ಲಿ ಕೋರ್ಟ್ ಮುಗಿಸ್ಕೊಂಡು ಹೋಗ್ಬೇಕು ಬರೆಯಕ್ಕೆ ಥೀಸಿಸ್ಗೆ. ಬಹಳ ಹಾರ್ಡ್ ಮಾಸ್ಟ್ರು ನಮ್ಮ ಪ್ರೊಫೆಸರ್. ನಿನ್ ಪ್ರಾಕ್ಟೀಸ್ ಎಲ್ಲ ಪಕ್ಕಕ್ಕೆ ಇಡ್ಬೇಕು, ಇದನ್ನ ಬೇರೆ ಟೈಮ್ ಕೊಡ್ಬೇಕು. ನಮ್ಗೋ ಇಲ್ಲಿ ಉಸಿರಾಡಕ್ಕೆ ಪುರ್ಸೊತ್ತಿಲ್ಲ, 4 ಕಡೆ ಏನಿರೋದು ಅಂತ. ಆಗೋ ಈಗೋ ಶನಿವಾರ ಮಧ್ಯಾಹ್ನ ಅಂತ ತಪ್ಕೊಂಡ್ಬಿಟ್ಟಿದ್ದೆ. ಹೋದೆ, ಎಲ್ಲಾನು ಹೇಳ್ದೆ. ಅಲ್ಲೆಲ್ಲೋ ದಾರಿನಲ್ಲಿ ಕಾರ್ ನಿಲ್ಲಿಸ್ಕೊಂಡ್ಬಿಟ್ಟು ಮರದ ಕೆಳಗಡೆಗೆ ಇನ್ನೊಂದ್ಸತಿ ಓದ್ಕೊಂಡೆ. ಇಲ್ಲಿ ಹೋದ್ರೆ ಅವಮಾನ ಆಗ್ತಲ್ಲ, ಅದಕ್ಕೆ ಆ ಪ್ರಾಕ್ಟೀಸ್ ಸಿಕ್ಬಿಡ್ತು ಪಾಯಿಂಟ್ ಅನ್ಕೊಂಡ್ಬಿಟ್ಟು ಹೋದೆ. ಬೆಲ್ ಹೊಡ್ದೆ, ಎಲ್ಲ ಆಯ್ತು, ಬಾ ಅಂದ್ರು. ಸಿಕ್ತಾ ಅಂದ್ರು. ಹೋಗಿದ ತಕ್ಷಣನೇ ಓ ಅಂದೆ. ಏನು ಅಂದ್ರು, ಅವ್ನ್ ರಿಲೇಟಿವ್, ಅದಕ್ಕೋಸ್ಕರ ಕಿನ್ಸ್ಮೆನ್ ಆಗಲ್ಲ, ಅಕ್ನಾಲೆಜ್ಮೆಂಟ್ ಆಗಲ್ಲ ಅಂದ. ವೆಸ್ಟ್ ಅಂದ್ಬಿಟ್ಟಿದ್ರೆ ಮನೆಯವ್ರಿಗೆ ಹೇಳಿ ಸಜ್ಜಿಗೆ ಮಾಡಿಸ್ಕೊಟ್ರು. ಅದ್ಮೇಲೆ ಅದು ಆರ್ಟಿಕಲ್ ಬರೀಂದ್ರು, ಅಲ್ಲಿ ನಿಲ್ಲಿಲ್ಲ, ಆರ್ಟಿಕಲ್ ಬರೀಂದ್ರು, ಬರ್ದೆ. ನೆಲ್ಲ ಸ್ವಲ್ಪ ತಿದ್ದುಪಡಿ ಮಾಡಿ ನೀಟಾಗಿ ಮಾಡ್ಕೊಟ್ಬಿಟ್ಟು, ಹಂಗೆಲ್ಲ ಬರೀಬಾರ್ದು, ಜಜ್ಮೆಂಟ್ ಮೇಲೆ ಹಿಂಗ್ ಬರಿಬೇಕು, ಹಿಂಗ್ ಹೇಳ್ಬೇಕು, ಹಿಂಗ್ ಆಗ್ಬೇಕು ಅಂತೆಲ್ಲ ಹೇಳಿ ಅದನ್ನ ಮಾಡಿಫೈ ಮಾಡಿದ್ರು. ಮಾಡಿಫೈ ಮಾಡಿದ್ಮೇಲೆ ಏನು ಅಂದೆ, ಯಾರ ಕಳಿಸು ಅಂದ್ರು. ಹೋಗಿ ಪೋಸ್ಟ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಕರ್ಕೊಂಡು ಹೋದ್ರು. ಇಬ್ರು ನಡ್ಕೊತಾ ಹೋದ್ವಿ ಕೋರ್ಟ್ ಆಫೀಸ್ಗೆ. ಅಲ್ಲೋಗಿ ಪೋಸ್ಟ್ ಮಾಡಿದ್ವಿ AARಗೆ. ಪಬ್ಲಿಷ್ ಆಯ್ತು ಆರ್ಟಿಕಲ್ಲು ಮೊಹಮ್ಮಡನ್ ಲಾ ಮೇಲೆ. ತಾಹಿರ್ ಖಾನ್ ಅಂತ, ಗೊತ್ತಾಯ್ತಲ್ಲ. ದಟ್ ಇಸ್ ದಿ ಪಾಯಿಂಟ್. ಅವತ್ತಿಂದ ಸ್ವಲ್ಪ ರುಚಿ ಸಿಕ್ತು. ಅವಾಗ ಏನ್ ಮಾಡಿದ್ರು, ಮುಲ್ಲಾ ಓದಿದ್ಯಾ ಸಾಕು, ಆಕ್ಚುಲ್ ಆಗಿ ಮುಲ್ಲಾ ಓದಿದ್ರೆ ನನ್ಗೆ ಮೊಹಮ್ಮಡನ್ ಲಾ ಪೂರ್ತಿ ಅರ್ಥ ಆಗಲ್ಲ, ಫೈಜಿ ಅಂತ ಇದೆ, ಅದು ತಗೋ ಓದು. ಒಂದು ಹೊಸ ಪುಸ್ತಕ ತಗೊಂಡೆ ನಾನು ಅವ್ರಿಗೋಸ್ಕರ. ಅವ್ರ ಮನೇಲೇ ಇದೆ ಈಗ ನನ್ನ ಪುಸ್ತಕ, AA ಫೈಜಿ ಅಂತ. ಅವ್ರದ್ದು ಮೊಹಮ್ಮಡನ್ ಲಾ. ಆಕ್ಚುಲಿ ಇಟ್ ಈಸ್ Quran that has been translated into English.
That is Faizi's Mohammedan law. Faizi Mohammedan law ಓದಿಸ್ ಕೆಲವು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳಿದ್ರು. ಎಲ್ಲಿ ಡಿವಿಯೇಟ್ ಆದ್ರೂ ಶಿಯಾಗಳು ಸುನ್ನಿಗಳು ಅಂತ ತೋರಿಸ್ತು. ಯಾಕೆ ಈ ಡಿವಿಯೇಷನ್ ಬಂತು ಅಂತ ಹೇಳಿದ್ರು. ಚಿಕ್ಕಮ್ಮನ ಮಕ್ಕಳೇ ಅವರು, ಬಹಳ ದೂರ ಅಲ್ಲ. ಚಿಕ್ಕಮ್ಮ ಚಿಕ್ಕಪ್ಪನ ಮಕ್ಕಳು ಒಂದ್ ಪಂಗಡ ಆಗಿ ಇದನ್ನ ಈ ತರ ನನ್ಗೆ ಹೇಳಿದ್ರು ಅಂತ ಪ್ರಾಫೆಟ್ ಮೊಹಮ್ಮದ್ ಹೇಳೋದು ಒಂದ್ ಭಾಗ ಆಯ್ತು. ಅವರೇ ಶಿಯಾಗಳಾದ್ರು. ಇವತ್ತು ಅವ್ರ ಮೆಜಾರಿಟಿ ಇದೆ. ಮಿಡ್ಲ್ ಈಸ್ಟ್ ಕಂಟ್ರೀಸ್ ನಲ್ಲೆಲ್ಲ ಶಿಯಾಸೇ ಇದೆ. ಇಲ್ಲ ಇವ್ರು ಹಿಂಗ್ ಹೇಳಿದ್ದಾರೆ ಅಂತ ಮಾಡ್ಕೊಂಡವ್ರು ಸುನ್ನಿ ಮುಸ್ಲಿಮ್ಸ್ ಆದ್ರು. ನಾವ್ ಅನ್ಕೋತೀವಿ ಅಷ್ಟೇ ಮೊಹಮ್ಮಡನ್ ಎಲ್ಲ ಒಂದೇ ಅಂತ. ಅವರಲ್ಲಿ 128 ಜಾತಿ ಇದೆ. If you want, I'll give you the list of the people who are the different subcaste in the Muslims. ಆಯ್ತಲ್ಲ, ಇದು ಡಿಫ್ರೆನ್ಸಸ್ ಬಂತು. ಡಿಫ್ರೆನ್ಸಸ್ ಯಾವ ಮಟ್ಟಕ್ಕೆ ಬಂತು ಅಂದ್ರೆ, ವರ್ಣದ್ವೇಷ ಅಂತ ಇವಾಗ ನೀವೇನ್ ಹೇಳ್ತೀರಿ ಅದು ತಾರಕಕ್ಕೆ ಇರ್ತು. ಎಲ್ಲೆಲ್ಲಿ ಸುನ್ನಿಗಳಿದ್ದಾರೆ ಅವ್ರನ್ನ ಬೀದಿನಲ್ಲಿ ಸಾಯಿಸಿ ಅಂತ ಫರ್ಮಾನ್ ಹೊಡಿಸಿದ್ರು ಶಿಯಾದವರು. ಈಗ್ಲೂ ದ್ವೇಷಿಸ್ತಾರೆ ಶಿಯಾ ಮುಸ್ಲಿಮ್ಸ್ ಸುನ್ನಿ ಮುಸ್ಲಿಮ್ಸ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಅಂತ ಕರೀತಾರೆ. ಎಸ್ಪೆಷಲಿ ಇಂಡಿಯನ್ಸ್ ಹೋದ್ರೆ ಮೆಕ್ಕಾ ಮದೀನಕ್ಕೆ ಕರೀತಾರೆ. ಓಹೋ, ಎಲ್ಲ ತಿಳ್ಕೊಂಡಿರ್ಬೇಕು. ತಿಳ್ಕೊಳ್ಳಕ್ಕೆ ಅಂತ ತಪ್ಪಿಲ್ಲ, ಗೊತ್ತಾಯ್ತಲ್ಲ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ. ಅದರ್ ಸೈಡ್ ಆಫ್ ದಿ ಮೌಂಟೇನ್ ಇಸ್ ಆಲ್ವೇಸ್ ಗ್ರೀನ್ ಅಂತ, ಗೊತ್ತಾಯ್ತಲ್ಲ. ಇಲ್ಲಿ ಏನಾಗೋಗ್ಬಿಟ್ಟಿದೆ, ಜನಮಾನಸದಲ್ಲಿ ಸಮಾಜದಲ್ಲಿ ಅವ್ರು ಬದುಕುವಾಗ ಅವ್ರ ಅಪ್ಪಂಗೆ ಅವ್ರ ಹೆಂಡತಿಗೆ ಮಗಳಿಗೆ ಎಲ್ಲ ಸೇರಿದೆ ಅಂತ ನಮ್ಗೆ ಯಾಕಿಲ್ಲ ಅಂತಾರೆ. ಇಲ್ಲೇ ನಮ್ ಸಿಟಿ ಸಿವಿಲ್ ಕೋರ್ಟ್ ಅಲ್ಲೇನೆ ಪಾರ್ಟಿಷನ್ ಅಂತ ಮಾಡಿ, ಜಾಯಿಂಟ್ ಫ್ಯಾಮಿಲಿ ಅಂತ ಮಾಡಿ, ಕೋಪರ್ಷನರಿ ಅಂತ ಮಾಡಿ, ನ್ಯಾಷನಲ್ ಪಾರ್ಟಿಷನ್ ಮಾಡಿ ಡಿಗ್ರಿ ಕೊಟ್ಟವ್ರಿದ್ದಾರೆ ಮೊಹಮ್ಮಡನ್ಸ್ಗೆ. ನಾನೇ ಒಂದು ಅಪೀಲ್ ಹಾಕಿದ್ದೆ ಆಸ್ ಎ ಲಾಯರ್, ಸ್ವಾಮಿ ಹಿಂಗ್ ಮಾಡ್ಬಿಟ್ಟಿದ್ದಾರೆ. However, it was a common because Bankapura was the area where ಇದು ಮೊಹಮ್ಮಡನ್ ಡಾಮಿನೇಟೆಡ್. ಹೊಸಲ್ಲಾಪುರ ಅಂತ ಹಾವೇರಿ ತಾಲೂಕಲ್ಲಿ, ಇವೆರಡು ಮೊಹಮ್ಮಡನ್ ಡಾಮಿನೇಟೆಡ್ ಪ್ಲೇಸಸ್. ಎಲ್ಲ ಹಿಂಗೆ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆನ್ನೆ ಇನ್ನೊಂದು ಬಂದಿತ್ತು ದಾವಣಗೆರೆದು, ಅದ್ರೊಳಗಡೆನೂ ಅಷ್ಟೇ. ನೆನ್ನೆ ಓರಲ್ ಪಾರ್ಟಿಷನ್ಗೆ ಜುಬಾನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಏನ್ ಮಾಡ್ತೀರಿ ನೀವು? ಆಕ್ಚುಲ್ ಆಗಿ ಸವಣೂರ್ ವಾಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ನವಾಬ್. ಸವಣೂರಲ್ಲಿ ನವಾಬರಿದ್ರು. ಅವರ ಆಡಳಿತಕ್ಕೆ ಒಳಪಟ್ಟಿದ್ರಿಂದ ಹಾವೇರಿ, ಬಂಕಾಪುರ, ಶಿಗ್ಗಾಂವ್ ಇವೆಲ್ಲ ಅವ್ರ ಆಡಳಿತಕ್ಕೆ ಒಳಪಟ್ಟಿತ್ತು. ಉರ್ದು ಡಾಕ್ಯುಮೆಂಟ್ಸ್ ಇವತ್ತು ಹಂಗಂಗೆ ಇದೆ. ಉರ್ದು ಡಾಕ್ಯುಮೆಂಟ್ಸ್ ವರ್ ದೇರ್ ಇನ್ ಉರ್ದು. ಆಲ್ ಟೈಟಲ್ ಡೀಡ್ಸ್ ಆರ್ ಇನ್ ಉರ್ದು. ವಾಟ್ ಡು ಯು ಡು? ಬಟ್ ನೀವು ಅವ್ರನ್ನ ಇರೋದು ನೋಡೋದು, ಅವ್ರ ರೀತಿ ನೀತಿ ಎಲ್ಲ ಕೇಳಿದ್ರೆ ಮಾಮೂಲಂಗಿದ್ದಾರೆ. ಎಲ್ಲ ಆರ್ಡಿನರಿ ಸಮಾಜದಲ್ಲಿ ಹಿಂದೂಗಳೇನ್ ಫಾಲೋ ಮಾಡ್ತಾರೆ ಎಲ್ಲ ಅವರು ಫಾಲೋ ಮಾಡ್ತಾರೆ. ಈಗ ಮೆಟ್ರೋದಲ್ಲಿ ಹೋಗ್ತೀರಪ್ಪ, ನಿಮ್ಗೂ 15 ರೂಪಾಯಿ ಟಿಕೆಟ್, ನಂಗೂ 15 ರೂಪಾಯಿ ಟಿಕೆಟ್. ಅಲ್ಲೇನಾರು ಕೇಳ್ತಾನೆ ನೀನ್ ಹಿಂದೂನಾ ಮುಸ್ಲಿಮಾ ಕ್ರಿಶ್ಚಿಯನ್ ಅಂತ? ಇಲ್ಲ ತಾನೆ. 15 ರೂಪಾಯಿ ಟಿಕೆಟ್ ತಗೊಂಡ್ರೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೋದು. ಕ್ರಿಕೆಟ್ ನೋಡಕ್ ಹೋಗ್ತೀರಿ, ಅಲ್ಲೇನ್ ಮಾಡ್ತಾನೆ? ಅಲ್ಲೂ ಅದೇ ತರನೇ. ಆಸ್ಪತ್ರೆಗೆ ಹೋಗ್ತೀರಿ, ಇಲ್ಲ ನಿನ್ ಮುಸ್ಲಿಮು, ನಿನ್ಗೆ ಈ ಕಡೆ ಇದೆ ಅಂತ ಹೇಳ್ತಾರೇನು? ಇನ್ಫ್ಯಾಕ್ಟ್ ಕಾರವಾರದ ಒಳಗಡೆಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಈ ವಾಸ್ ಎ ಮೊಹಮ್ಮಡನ್, ಬಹಳ ಒಳ್ಳೆ ಮನುಷ್ಯ, ನಾಸಿರ್ ಖಾನ್ ಅಂತನೋ ಏನೋ ಸಮ್ ಸಚ್ ನೇಮ್. ಬಹಳ ಒಳ್ಳೆ ಮನುಷ್ಯ, ದೊಡ್ಡ ಒಳ್ಳೆ ಕೆಲಸ ಮಾಡ್ತಿದ್ರು. ನನ್ಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಇನಾಗ್ರೇಷನ್ಗೆ ಅಂತ ಕರೆದ್ರು. ನಾ ಹೋದೆ. ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರು, ಬ್ಯಾನರ್ ಗಿನ್ನರ್ ಎಲ್ಲ ಇಟ್ಟಿದ್ರು. ಅವ್ರ ಮಗಳು ಐ ಥಿಂಕ್ ಇಂಜಿನಿಯರಿಂಗ್ ಗ್ರಾಜುಯೇಟು ಏನೋ ಆ ಥರ, ಆ ಮನುಷ್ಯನ ಮಗಳು. ಅವಳೆಲ್ಲ ರೆಡಿ ಮಾಡಿಟ್ಟಿದ್ಲು. ಎಲ್ಲ ಸಣ್ಣದಾಗಿ ಇಂಗ್ಲಿಷ್ನಲ್ಲೆಲ್ಲ ವೆಲ್ಕಮ್ ಅದೆಲ್ಲ ಮಾಡಿದ್ಲು. ಆಮೇಲೆ ನಾನು ಹೇಳಿದೆ ಎಲ್ಲಿ ಜಾಗ ಅಂತ. ಏನು ಅಂದ್ರು? ಡೊನೇಷನ್ಗೆ ಬಂದಿದ್ದೀನಲ್ಲ ಅಂದೆ. ಅವ್ರು ತಿಳ್ಕೊಂಡ್ರು ಬರೀ ಟೇಪ್ ಕತ್ತರಿಸೋಕೆ ಅಂತ. ನಾನು ಐ ಸೆಡ್ ಐ ಆಮ್ ಡೊನೇಟಿಂಗ್ ದಿ ಬ್ಲಡ್ ಅಂದೆ. ಸರಿ, ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಕೊಟ್ರು, ಎಲ್ಲ ಕೊಟ್ರು. ಆಮೇಲೆ ಅಲ್ಲಿ ಏನಾರು ಒಂದು ಹೇಳ್ಬೇಕಲ್ಲ ಮೆಸೇಜ್ ಅಂತ. ನಾನು ಹೇಳಿದೆ, ನಿಜವಾದ ಬಂಧುಗಳು ಅಂತ ಏನಾದ್ರು ನೀವು ತೋರಿಸ್ಬೇಕಾದ್ರೆ, ರಕ್ತ ಸಂಬಂಧ ಅಂತ ತೋರಿಸ್ಬೇಕಾದ್ರೆ, ದಿ ಡೊನೇಷನ್ ಆಫ್ 1 ಬಾಟಲ್ ಆಫ್ ಬ್ಲಡ್. ವಿ ಡು ನಾಟ್ ನೋ ಮೈ ಬ್ಲಡ್ ವಿಲ್ ಬಿ ಗಿವನ್ ಟು ದಿ ಕ್ರಿಶ್ಚಿಯನ್ ಆರ್ ಎ ಮುಸ್ಲಿಂ ಆರ್ ಎ ಹಿಂದೂ ಆರ್ ಎ ಪಾರ್ಸನ್. ದಿಸ್ ಬ್ಲಡ್ ದಟ್ ಈಸ್ ದೇರ್ ಇನ್ ದಿ ಬ್ಲಡ್ ಬ್ಯಾಂಕ್ ಡಸ್ ನಾಟ್ ಹ್ಯಾವ್ ಎನಿ ಕ್ಯಾಸ್ಟ್. ನೀಡ್ ಇಸ್ ದಿ ರಿಕ್ವೈರ್ಮೆಂಟ್. ಅದು ನಿಜವಾದ ಸಾಮರಸ್ಯ.
ಅಲ್ವಾ? ಆಕ್ಸಿಡೆಂಟ್ ಆಗಿ ಬಿದ್ದು ನೀವು ಹಾಕುವಾಗ ಇದು ಹಿಂದೂ ರಕ್ತನ, ಮುಸಲ್ಮಾನ್ ರಕ್ತನ, ಕ್ರಿಶ್ಚಿಯನ್ ರಕ್ತ ಅಂತ ಕೇಳ್ತೀರಾ? ಇಲ್ಲ ತಾನೆ. Therefore, I said by donating the blood, I have actually performed the duty cast under the constitution. ಆಯ್ತು, ಅದೆಲ್ಲ ಪೇಪರ್ ನಲ್ಲಿ ಬಂತು, ಚೆನ್ನಾಗಿತ್ತು, ಸರ್ಟಿಫಿಕೇಟ್ ಕೊಟ್ರು. ಅಷ್ಟೇ ಇಂಟೆನ್ಷನ್ ಹಂಗಾದ್ರೆ, ಅದ್ರಲ್ಲೆಲ್ಲ ಹಂಗಾಗೋದಾದ್ರೆ ಕಾನೂನಿಗೆ ಮಾತ್ರಕ್ಕೆ ಯಾಕೆ ಇನ್ನೂ ಇಷ್ಟು ದಿನ ಆದ್ಮೇಲೆ ತಕರಾರು? Whether such things are there available in the elsewhere in the globe? No. When you go to a particular country, you will have to abide by that. So you are abiding there. Why not here? That's the only point. ಮಾಡ್ಲಿ, ಅದೆಲ್ಲ ಪೊಲಿಟಿಸೈಸ್ ಮಾಡ್ಕೋತಾರೆ. ಕಾಮನ್ ಮ್ಯಾನ್ ದೃಷ್ಟಿಯಿಂದ ನೋಡೋದು ಬೇರೆ ಇರುತ್ತೆ. ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಮ್ಯಾನ್ ಸಫರ್ಸ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ ಅಂತ. ಜಗದೀಶ್ ಅವ್ರೆ, ತಾವು ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ, ಈ ತರ ಲಿಟಿಗೇಷನ್, ಸಿವಿಲ್ ಲಿಟಿಗೇಷನ್ ಪ್ಯೂರ್ ಆಗಿ ನೋಡಿದಿರಿ, ಒಳ್ಳೆ ಸಿವಿಲ್ ಆಫೀಸಿನ ಹಿನ್ನೆಲೆ ಇದೆ ನಿಮ್ಗೆ, ಆಯ್ತಲ್ಲ? ಅದೆಲ್ಲ ಗಮನದಲ್ಲಿ ಇಟ್ಕೊಂಡು, ವೇಗರೀಸ್ ಆಫ್ ಲಿಟಿಗೇಷನ್ ಇಟ್ಕೊಂಡು ಅವ್ರ ಜೊತೆ ಹೇಳಕ್ ಹೇಳಿ. ಅವರು ಅಷ್ಟೇ, ಇಷ್ಟ ದಿನದ ಮೇಲೆ ಅದನ್ನೆಲ್ಲ ಹರಿದಂಚೋಗಿರೋದನ್ನ ಅವ್ರಿವ್ರಿಂದ ಕಿತ್ಕೊಂಡು ಎಲ್ಲೆಲ್ಲೋ ಹೋಗಿ ಸೆಟ್ಲ್ ಆಗಿದ್ದಾರೆ. ಬಂದು ಅಲ್ಲೆಲ್ಲ ವ್ಯವಸಾಯ ಮಾಡ್ತೀನಿ ಅಂತಾಗ್ಲಿ ಏನೂ ಆಗೋದಿಲ್ಲ. ಕೊನೆಗೆ ಇವ್ರೂರಲ್ಲೇ ಸೆಟ್ಲ್ ಆಗ್ಬೇಕು. ಅದು ಇವ್ರಿಗೆ ಯಾರಿಗೋ ಕೊಡ್ಬೇಕು. ದುಡ್ಡು ಕಾಸು ಏನಾದ್ರು ಲೆಕ್ಕಾಚಾರ ಮಾತಾಡಿ ಇಷ್ಟು ಅಷ್ಟು ಅಂತೇಳಿ ಅವ್ರವ್ರದನ್ನ ಕನ್ಸಾಲ್ಟೇಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಎರಡನೇದು, ಕೊನೆಗೆ ಏನಾಗ್ಬೇಕು ಅಂತ ಸಣ್ಣೂರಲ್ಲಿ ನಾನು ನಿಮ್ಗೆ ಹೇಳಿರ್ತೀನಿ, ಸಣ್ಣ ಊರುಗಳಲ್ಲಿ ಒಂದು ಕಮ್ಯುನಿಟಿ ಯುನೈಟೆಡ್ ಆಗಿರುತ್ತೆ. ಅವ್ರೊಬ್ರು ಬಿಟ್ರೆ ಇನ್ನೊಬ್ರು ಆಗಲ್ಲ, ಅವರೇ ಮಾಡ್ಕೋಬೇಕು ತಗೊಂಡ್ರು. ಅರ್ಥ ಆಯ್ತಲ್ಲ? ಸೊ ಹೊರಗಡೆ ಯಾರು ತಗೊಳಕ್ ಹೋಗೋದಿಲ್ಲ ಅದನ್ನ. ಹಂಗಾಗಿ ಅಲ್ಲಲ್ಲೇ ಇರ್ಬೇಕದು. ಅಲ್ಲಲ್ಲೇ ಇರ್ಬೇಕಾದಂತ ಪಕ್ಷದಲ್ಲಿ ನೀವೇ ಕನ್ಸಲ್ಟೇಟ್ ಮಾಡ್ಕೋಬೇಕು. ಆಗತ್ತೆ ಅದೆಲ್ಲ ನೋಡ್ಲಿ. ಎನಿವೆ, just think over. Heard Sri D.L. Jagdish, learned senior counsel on behalf of the appellant, to hear respondent release this matter on 3rd of October. When do you say, Mr. Harish, little regarding settlement? You give an offer to them. You give an offer to them, what your clients intend to, and what is it that they are looking for in a practical manner. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ನಾನು ಮುಗಿಸ್ಕೊಡ್ತೀನಿ. ಇವತ್ತು ನಾಗಭೂಷಣ ಅವ್ರದ್ದು, ವಿಶ್ವನಾಥ್ ಅವ್ರದ್ದು ಮುಗಿಸಿದ್ವಲ್ಲ, ಮಾಡಿಸ್ಬಿಡು. ಅದಾಗ್ಲಿಲ್ಲ ಅಂದ್ರೆ ಜಜ್ಮೆಂಟ್ ಬರೆಯೋಣ. ಇಟ್ಸ್ ಎ ಗುಡ್ ಜಜ್ಮೆಂಟ್ ಟು ಬಿ ರಿಟರ್ನ್.